ಅವರು ಹೋಗಿದ್ದು ದೇವರ ದರ್ಶನವನ್ನ ಪಡೆಯೋಕೆ. ತಮಗೆ ಹೆಚ್ಚಿನ ಆಯಸ್ಸು ಕೊಡ್ಲಿ, ಮಕ್ಕಳಿಗೆ ವಿದ್ಯಾಬುದ್ಧಿ ಸಿಗಲಿ ಅಂತ ವೆಂಕಟೇಶ್ವರನ ಸನ್ನಿಧಿಗೆ ತೆರಳಿದ್ರು. ಬೆಳಗ್ಗೆ ದೇವರ ದರ್ಶನವನ್ನ ಪಡೆದ್ರಾಯ್ತು ಅಂತ ನೆಮ್ಮದಿಯಿಂದ ಮಲಗಿದ್ದ ಅವರಿಗೆ ಬೆಳಗಾಗುವಷ್ಟರಲ್ಲಿ ಭಾರಿ ಆಘಾತವೇ ಕಾದಿತ್ತು. ಹೀಗೆ ಪೊಲೀಸ್ ಸ್ಟೇಷನ್ನಲ್ಲಿ ಕುಳಿತು ಕಣ್ಣೀರಿಡ್ತಿರೋ ಇವರು ಮಹಾತ್ಮ ಹಾಗೂ ವರಲಕ್ಷ್ಮಿ ದಂಪತಿ. ಮೂಲತಃ ಅನಂತಪುರ ಜಿಲ್ಲೆಯ ತುಂಚರ್ಲಾ ಗ್ರಾಮದ ನಿವಾಸಿಗಳು. ಕಳೆದ ಶನಿವಾರ ಮಕ್ಕಳೊಂದಿಗೆ ತಿರುಮಲ ದರ್ಶನಕ್ಕೆ ಬಂದಿದ್ರು. ಆದ್ರೆ ರಾತ್ರಿ ತಿರುಮಲದ ಮಾಧವ ನಿಲಯದಲ್ಲಿ ಸುಖ ನಿದ್ರೆಗೆ ಜಾರಿದ್ರು. ಆದ್ರೆ ಬೆಳಗ್ಗೆ ಎದ್ದು ನೋಡಿದ ಕೂಡಲೇ ದಂಪತಿಗೆ ಬರಸಿಡಿಲು ಬಡದಂತಾಗಿದೆ. ಬೆಡ್ಶೀಟ್ ಹೊತ್ಕೊಂಡು ಬಂದ ಆಗಂತುಕ. ಐದು ವರ್ಷದ ಮಗು ಕದ್ದು ಎಸ್ಕೇಪ್. ಮಗಳನ್ನ ಪಕ್ಕದಲ್ಲೇ ಮಲಗಿಸಿಕೊಂಡಿದ್ದ ಪೋಷಕರು ಆಘಾತಕ್ಕೊಳಗಾಗಿದ್ರು. ಕರುಳ ಬಳಿಯನ್ನ ಕಳೆದುಕೊಂಡು ಪೋಷಕರ ಕಣ್ಣೀರು ನದಿಯಾಗಿ ಹರಿದಿತ್ತು. ಇನ್ನು ಬೆಳಗಿನ ಜಾವ 5 ಗಂಟೆ ಸುಮಾರಿಗೆ ಆಗಂತುಕನೊಬ್ಬ ಬೆಡ್ಶೀಟ್ ಹೊತ್ಕೊಂಡು ಬಂದಿದ್ದಾನೆ. ಅತ್ತಿತ್ತ ನೋಡ್ದವನೇ ನೆಮ್ಮದಿಯಿಂದ ನಿದ್ರೆ ಮಾಡ್ತಿದ್ದ ನವ್ಯಶ್ರೀಯನ್ನ ಕದ್ದು ಎಸ್ಕೇಪ್ ಆಗಿದ್ದಾನೆ. ಖದೀಮನ ಕೃತ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು ತಿರುಮಲ ಪೊಲೀಸ್ ಠಾಣೆಯಲ್ಲಿ ಪೋಷಕರು ದೂರು ನೀಡಿದ್ದಾರೆ. రాత్రి తిరుమలకి వచ్చి లాకర్ తీసుకొని లాకర్లో ఉన్నాము. మళ్ళీ బాబుకి ఎంటుకలు తీపించుకొని గుండు కొట్టించుకొని స్నానం చేసుకొని దర్శనానికి పోయినాము. మళ్ళీ పొద్దున 6కి వచ్చినాము. లాకర్ తీసుకొని ఇంకా పడుకున్నాం సార్. పడుకుని ఇచ్చి మళ్ళీ కొద్దిసేపు లేపు చూస్తే పాప లేదు, కనిపించట్లేదు. పాప కనిపించలేదని తిరుమల మొత్తం మాధవ నిలయం అంతా చూసినాము. మళ్ళీ వీళ్ళ కంప్లైంట్ ఇచ్చినాం సార్. పాప దొరకలని ఎలాగైనా పాపం దొరికింది చూడండి సార్. ಇನ್ನು ದೂರು ದಾಖಲಿಸಿಕೊಂಡಿರೋ ತಿರುಮಲ ಪೊಲೀಸರು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದ್ದಾರೆ. ಮಗು ಪತ್ತೆಗಾಗಿ 4 ವಿಶೇಷ ತಂಡಗಳನ್ನ ರಚನೆ ಮಾಡಿದ್ದು, ಮಗುವಿನ ಫೋಟೋ ಸಹಿತ ಆಗಂತುಕನ ಫೋಟೋವನ್ನ ಎಲ್ಲ ಪೊಲೀಸ್ ಠಾಣೆಗಳಿಗೂ ರವಾನಿಸಿದ್ದಾರೆ. ಅನಂತಪುರ ಜಿಲ್ಲಾ ಕನಗಾನಪಲ್ಲಿಗೆ ಚೆಂದಿನ ಅನಂತಪುರ ಜಿಲ್ಲೆಯ ತುಂಬರ್ಲಾ ಗ್ರಾಮದ ನಿವಾಸಿಗಳಾದ ಮಹಾತ್ಮ ಹಾಗೂ ವರಲಕ್ಷ್ಮಿ ದಂಪತಿ ಎಂಬುವರು ವೆಂಕಟೇಶ್ವರನ ದರ್ಶನಕ್ಕೆ ಬಂದಿದ್ರು. ರಾತ್ರಿ ಮಾಧವ ನಿಲಯದಲ್ಲಿ ತಂಗಿದ್ರು. ಹಾಲ್ ನಂಬರ್ 5ರಲ್ಲಿ ಮಲಗಿದ್ದ ಮಗುವನ್ನು ದುಷ್ಕರ್ಮಿಯೊಬ್ಬ ಕದ್ದು ಪರಾರಿಯಾಗಿದ್ದಾನೆ. ಅವನು ಹಳದಿ ಬಣ್ಣದ ಶರ್ಟ್ ಧರಿಸಿ ಬೆಡ್ಶೀಟ್ ಹೊದ್ದುಕೊಂಡು ಬಂದು ಕೃತ್ಯ ಎಸಗಿದ್ದಾನೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರೋ ಪೊಲೀಸರು ತನಿಖೆ ಆರಂಭಿಸಿದ್ದು, ಏನು ಅರಿಯದ ಕಂದಮ್ಮನನ್ನ ಕದ್ದೊಯ್ದ ಕಿರಾತಕನಿಗೆ ಬಲೆ ಬೀಸಿದ್ದಾರೆ. ರಹಮತ್, ಟಿವಿ9 ಹೈದರಾಬಾದ್.